ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ನಾನು ಪಿಕೋ ಮಾಡಿ ವಿಡಿಯೋ ಹಾಕಿದ್ನಲ್ಲ, ಥ್ಯಾಂಕ್ಸ್ ಸಿಸ್ಟರ್. ತುಂಬ ಹೆಲ್ಪ್ ಆಯ್ತು. ಪಿಕೋ ದಾರ ಹೆಂಗೆ ಪೋಣಿಸೋದು, ಹೆಂಗೆ ಸುತ್ತೋದು ಅಂತ ಪ್ರತಿಯೊಂದು ಪಿಕೋ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿದ್ರಿ. ಅದೇ ರೀ, ನಮಗೆ ಬರೋದನ್ನು ಇನ್ನೊಬ್ರಿಗೆ ಹಂಚ್ಕೊಡೋದು ಅಷ್ಟೇ. ನನಗೆ ಯಾವ ರೀತಿ ಏನು ನಾನೇನು ಹೊಲಿತೀನಿ ನೋಡಿ, ಅದೇ ರೀತಿ ನೀವು ಟೀಚಿಂಗ್ ಮಾಡಿ ಅದು ಇನ್ನೂ 2-3 ಥರ ಹೊಲಿ ಪಿಕೋ ಮಾಡ್ಬೋದು. ಅದನ್ನು ಕೂಡ ಮುಂದೆ ಬರೋ ವಿಡಿಯೋದಾಗ ಪಾಲ್ ಹಚ್ಚೋದು, ಅದು ಸೆಟ್ಟಿಂಗು ಎಲ್ಲ ತಿಳಿಸ್ಕೊಡ್ತೀನಿ. ಅದನ್ನು ಕಮೆಂಟ್ ಮಾಡಿರಿ. ಖಂಡಿತ ನೀವು ಯಾವ ಕಮೆಂಟ್ ಹಾಕ್ತಿ ನೋಡಿ, ಆ ಕಮೆಂಟಿಗೆ ಯಾವತ್ತು ನಾನು ಮಾಡಿ ವಿಡಿಯೋ ಮಾಡಿ ನಿಮಗೆ ವಿಡಿಯೋ ಮೂಲಕ ಕಮೆಂಟ್ ನೀವು ಹಾಕ್ರಿ, ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನೇನಂದ್ರೆ ಎಲ್ಲರಿಗೂ ಯೂಸ್ ಆಗಲಿ, ತೋಳು ಮೆಜರ್ಮೆಂಟ್, ಇದು ತೋಳು ಅಂತ ನೋಡಿ, ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟಿಂಗ್ ತೋರಿಸ್ಬೇಕಂತ ನಾ ಮಾಡಿದೆ. ಇವಾಗ ಅದಕ್ಕಿಂತ ಮೊದಲು ನಾವು ತೋಳು ಹೆಂಗೆ ಇದು ಮೈಯ ಆಗಿರ್ಬೋದು, ಭುಜ ಆಗಿರ್ಬೋದು, ಹಿಂದಿನ ಭಾಗ, ಮುಂದಿನ ಭಾಗ, ಮುಂದಿನ ಕೊಳ್ಳು, ಹಿಂದಿನ ಕೊಳ್ಳು, ಪ್ರತಿಯೊಂದು ಬ್ಲೌಸ್ ಅಳತೆ ತೊಗೊಂಡು ಅವನ್ನ ನೋಟ್ ಮಾಡ್ಕೊಂಡು ಬರ್ಕೊಂಡು ಕೇರಿ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಟ್ಟಿರ್ತೀನಿ. ಕಟಿಂಗು ತೋರಿಸಿರಲ್ಲ ಸ್ನೇಹಿತರೆ, ಅಳತೆ ಬರೇ ಬ್ಲೌಸ್ಗಳು ಅಳತೆ ತೊಗೊಂಡು ಉದ್ದ, ಭುಜ ಎಷ್ಟೆಷ್ಟ್ರ, ಮುಂದೆಷ್ಟು ಪ್ಲಸ್ ಈ 9.5 ಇಂಚು ತೊಗೊಂಡಿದ್ದೋದ್ರೆ ಪ್ಲಸ್ 1 ಇಂಚು ಸೇರಿಸೋದು, ಇಜು ಕೊಟ್ಟು 10 ಇಂಚು, ಹಿಂಗೆ ಅರ್ಧ ಇಂಚು ಸೇರಿಸೋದು ಎಲ್ಲ ಪ್ರತಿಯೊಂದು. ಎಲ್ಲ ಹೆಚ್ಚಿಗೆ ಅರಿವಿ ತೊಗೋಬೇಕು, ಹಿಂದೆ ಹೆಚ್ಚಿಗೆ ಅರಿವಿ ತೊಗೋಬೇಕು, ಮುಂದೆ ಹೆಚ್ಚಿಗೆ ಅರಿವಿ ತೊಗೋಬೇಕು, ಪ್ರತಿಯೊಂದು ಅಳತೆ ಪ್ರಕಾರ ಕೊಟ್ಟಿದ್ದೀನಿ. ಅಳತೆ ತಗೋತಾನೆ ಬರೆದಿಟ್ಕೊಂಡು ಸ್ನೇಹಿತರೆ, ನೀವು ಆ ಥರ ಬ್ಲೌಸ್ ಅಳತೆ ತೊಗೊಂಡು ಬರೆದಿಟ್ಕೊಂಡ್ಬಿಟ್ರಿ ಅಂದ್ರೆ ನಾನು 40 ಸೈಜಿಂದ ಬ್ಲೌಸ್ ಕಟಿಂಗ್ ರೀ ಇದು. 40 ಸೈಜಿನ ಬ್ಲೌಸ್ ಹೆಂಗೆ ಅಳತೆ ತೊಗೋತೀನಿ, ಹೆಂಗೆ ಅದನ್ನು ಬರ್ಕೋತೀನಿ, ಇಂಚ್ ಹೆಂಗೆ, ಭುಜ, ಈ ಮುಂದಿನ ಕೊಳ್ಳು, ಹಿಂದಿನ ಕೊಳ್ಳು, ಮುಂದಿನ ಉದ್ದ, ಹಿಂದಿನ ಉದ್ದ, ಮತ್ತು ಕ್ರಾಸ್ ಪಟ್ಟಿ, ಬಗಲು, ತೋಳು, ಪ್ರತಿಯೊಂದೂ ಅಳತೆ ತೊಗೊಂಡು ಬರ್ಕೊಂಡಿನಿ. ಅದನ್ನು ಯಾವ ರೀತಿ ಐತೆ ಅಂತ ನೀವು ನೋಡ್ಕೊಂಬರ್ರಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಯೂಸ್ ಆಗುತ್ತಾ ನಿಮ್ಗೆ? ಪ್ರತಿಯೊಂದು ನಡಬರ್ಕ್ ಬರುವ ಟಿಪ್ಸ್ಗಳು ಯಾರೂ ಹೇಳ್ಕೊಟ್ಟಿರಲ್ಲ. ಈ ಕಲಿಯೋರಿಗೆ ಮಾತ್ರ ಈ ಟಿಪ್ಸ್ಗಳು ಯೂಸ್ ಆಗ್ತವೆ ನೋಡಿ. ಈ ಲಿಸ್ಟ್ ನಾವು ಎಲ್ಲ ಬಿಡಿಸಿ ಹೇಳೀನಿ ಸ್ನೇಹಿತರೆ. ಎಲ್ಲಿ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು, ಕಮ್ಮಿ ತೊಗೋಬೇಕು, ಎಕ್ಸ್ಟ್ರಾ ತೊಗೊಂಡ್ರೆ ಏನಾಗುತ್ತಾ, ಕಮ್ಮಿ ತೊಗೊಂಡ್ರೆ ಏನಾಗುತ್ತಾ, ಪ್ರತಿಯೊಂದು ಟಿಪ್ಸ್ ಹೇಳ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ, ನೋಡ್ಕೊಂಬರ್ರಿ. ನೋಡಿ, ಇಲ್ಲೇ ಒಂದು ಬ್ಲೌಸ್ ಈ ಥರ ತೊಗೊಂಡು ಇದನ್ನು ಬಾಡಿ ಮೆಜರ್ಮೆಂಟ್ ಎಷ್ಟೈತೆ ಅಂತ ಇವಾಗ ನೋಡ್ಕೊಂಡ್ರಿ. ಈ ಬಾಡಿ ಮೆಜರ್ಮೆಂಟ್ ನೋಡ್ಕೊಂಡು ಒಂದು ಪೆನ್ನು, ಒಂದು ಹಾಳೆ ತಗೋರಿ ಸ್ನೇಹಿತರೆ. ಅದು ಹೆಂಗೆ ಬರ್ಕೋಬೇಕಂತ ಹೇಳ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ, ಇಂಟ್ರೆಸ್ಟಿಂಗ್ ವಿಡಿಯೋ ಇರುತ್ತೆ. ನಿಮಗೆ ಒಂದು ಸರಿ ಆತಿ ನಿಮಗೆ ಗೊತ್ತಾಗಿ ಹಿಂಗೆ ಬರ್ಕೊಂಡು ಇಟ್ಕೊಂಡ್ರಂದ್ರೆ ಇವರು 100 ಸಲ ಕೊಟ್ರು ಆತೆ ಸೇಮ್ ಬರುತ್ತೆ ನೋಡಿ. ಬಾಡಿ ಮೆಜರ್ಮೆಂಟ್ ಎಷ್ಟೈತಿ, ತೋಳು ಆಗಿರ್ಬೋದು, ಉದ್ದ, ಅಡಲ ಮೈಯಾಗ, ಮತ್ತು ಬಗಲು, ಶೋಲ್ಡ್ರು, ಕ್ರಾಸ್ ಪಟ್ಟಿ, ಪ್ರತಿಯೊಂದೂ ಡೀಟೇಲ್ ಟಿಪ್ಸ್ಗಳು ಕೊಡ್ತೀನಿ. ಈ ಸೀಕ್ರೆಟ್ ಯಾರು ನಿಮಗೆ ಹೇಳ್ಕೊಡಲ್ಲ ಸ್ನೇಹಿತರೆ. ನಾನು ನಿಮಗೆ ಈಸಿಯಾಗಿ ಜಲ್ದಿ ಕಲೀಲಿ ಅಂತ ಆದಷ್ಟು ಬೇಗ ಈಜಿ ಇರಬೇಕು, ಟಿಪ್ಸ್ ಫಾಲೋ ಮಾಡ್ಬೇಕ್ರಿ. ಈಜಿ ಟಿಪ್ಸ್ಗಳು ಕೊಡ್ತಿರ್ತೀನಿ, ನೋಡ್ಕೊಂಬರ್ರಿ. ನೋಡಿರಿ, ಇವಾಗ ನಾವು ಒಳಿಸಿ ಹಾಕೊಂಡು ಜಂಪರ ಉಕ್ಸಿ ಪಟ್ಟಿ ಆ ಕಡೆ ಮಾಡಿರ್ತೀವಿ, ಆ ಕಡೆ ಒಳಿಸಿ ಹಾಕ್ಕೊಂಡು ಮೈಯ ಅಳತೆ ತೊಗೊಳ್ರಿ. ಎಷ್ಟೋ ಮಂದಿ ಕೇಳ್ತಿರ್ತೀರಿ, ಅಕ್ಕ ಯಾವ ಸೈಜಿಗೆ ಎಷ್ಟೆಷ್ಟು ಅಳತೆ ತೊಗೋಬೇಕು, ಎಷ್ಟೆಷ್ಟಿಲ್ಲ ಅಂತ ನಿಮಗೆ ಕನ್ಫ್ಯೂಷನ್ ಇರ್ತೈತೆ, ಕೇಳ್ತಿರ್ತೀರಿ ನೀವು ಕೂಡ. ಅದಕ್ಕೆ ಕ್ಲಿಯರ್ ಫಸ್ಟಿಗೆನ ಇಲ್ಲಿ ಮೈ ಅಳತೆ ತೊಗೋಬೇಕ್ರಿ. ಫಸ್ಟ್ ಮೈ ಅಳತೆ ತೊಗೊಂಡ್ರೆ ನಮಗೆ ಜಂಪರ ಕಟಿಂಗ್ ಮಾಡಾಕ, ಅರಿವಿ ಹಾಕೊಳಕ ಈಜಿ ಆಗತ್ತೆ ರೀ. ಅರಿವಿ ಯಾವ ಥರ ಹಾಕೊಳೋದು, ಅರಿವಿ ಯಾವ ಥರ ಫೋಲ್ಡಿಂಗ್ ಮಾಡೋದು, ಅದು ಏನಾದರೂ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಬರ್ತಾ ನೋಡಿರಿ. ಅದ್ರ ಬಗ್ಗೆನೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ನೋಡಿ, ಮೈಯಾನ ಅರಿವಿ 9.5 ಇಂಚ್ ಐತ್ರಿ. 9.5 ಇಂಚ್ ಐತಲ್ಲ, ಇದಕ್ಕೆ ಎಷ್ಟು ಅರಿವಿ ಕೂಡ್ಸೋಬೇಕಂತ ಹೇಳ್ತೀನಿ ರೀ. ಇದು ಬರ್ರಿ, ಹಂಗೆ ನೀವು ಆತೆ ಒಂದೊಂದು ಒಂದೊಂದು ಬರ್ಕೋತ ಹೋದ್ರಿ ಅಂದ್ರೆ ಇದು 9.5 10 ಇಂಚ್ 40 ಸೈಜಿನ ಬ್ಲೌಸ್ ನೋಡಿ. 40 ಇಂಚಿನ ಬನ್ನಿ ನೋಡ್ರಿ, ಇಲ್ಲೇ 40 ಇಂಚಿಂದ ಬ್ಲೌಸ್ ಕಟಿಂಗ್ ಅಂತ ತಿಳ್ಕೊಡ್ರಿ. 40 ಇಂಚ್ ಬರ್ತಾ, 32 ಇಂಚ್ ಬರ್ತಾ, ಹೆಂಗೆ ಬಲ್ರಿ. ಇದು ನಾವು ಬಾಡಿ ಮೆಜರ್ಮೆಂಟ್ ನೋಡ್ಕೊಂಡು ನಾವು ಎಷ್ಟು ಇಂಚಿಂದ ಅಂತೇಳಿ ಈ 9.5 ಹಿಡಿದ್ರೆ 38 ಇಂಚಿನ ಬರ್ತ್ರಿ. ಇದು
38 ಇಂಚಿನ ಬರ್ತಾ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಲೇಬೇಕು ರೀ. ಇದು ಅರಿವಿ ಸರಿಯಕ್ಕೆ ಎಕ್ಸ್ಟ್ರಾ ಇಲ್ಲ ಅರಿವಿ 2 ಇಂಚ್ ಬರ್ಬೇಕು ರೀ. ಇದು 1 ಇಂಚು ನೋಟ್ ಐತ್ರಿ, ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡಿನಿ. ಇವಾಗ ಮೈಯಾಗ ನೋಡಿ 40 ಇಂಚಿನ ಬ್ಲೌಸ್ ಕಟಿಂಗ್ ಸಾದ ಬ್ಲೌಸ್ ರೀ. ಮೈಯಾಗ ಎಷ್ಟು ಬರುತ್ತೆ ಈಗ 9.5 ಐತಿ, ಪ್ಲಸ್ ಅರ್ಧ ಇಂಚು 10 ಇಂಚು 4 ಭಾಗ ಬರ್ಬೇಕಲ್ರಿ. 4 ಭಾಗ ಕೂಡಿ ಎಷ್ಟು ಇಂಚ್ ಆಗುತ್ತಂದ್ರೆ 40 ಇಂಚಿಂದ ಬ್ಲೌಸ್ ಅಳತೆ ಐತೆ ನೋಡಿ. ಇವಾಗ ಮೈಯಾಗ ಭುಜ ಮುಂದೆ ಉದ್ದ, ಹಿಂದಿನ ಕೊರಳು, ಮುಂದಿನ ಕೊರಳು, ಕ್ರಾಸ್ ಪಟ್ಟಿ, ತೋಳು, ಬಗಲು ಇಷ್ಟು ಬರೆದು ಇಟ್ಕೊಂಡ್ಬಿಟ್ರಂದ್ರೆ ಈಸಿಯಾಗಿ 5 ನಿಮಿಷಾಗ ಬ್ಲೌಸ್ ಕಟಿಂಗ್ ಮಾಡ್ಕೋಬೋದು. ಇವಾಗ ನಾ ಮುಂಭಾಗ ಅಳತೆ ತೊಗೊಂಡೆಲ್ಲ ತೋರಿಸ್ತೀನಿ ರೀ ಎಷ್ಟು ಹೆಂಗೆ ಬರ್ಕೋಬೇಕು ಅನ್ನೋದು. 9.5 ಪ್ಲಸ್ ಅರ್ಧ ಇಜ್ಜಿಕೋಟು 10 ಇಂಚು, ಇಜ್ಜಿಕೋಟು 40 ಇಂಚು, 10 ಇಂಚು ಬರ್ಕೊಂಡು ಹಾಕೊಂಡು ಅಂದ್ರೆ ಮಾಮೂಲಿ ಅರಿಬಿ ಹಾಕಿದಾಗ 40 ಇಂಚು ಬಂದೇ ಬರುತ್ತೆ ರೀ. ಭುಜ ನೋಡ್ಕೊಂಡ್ರಿ ಈಗ ಎಷ್ಟೈತಿ ಭುಜ, ಈಗ ಅಳತೆ ನೋಡ್ಕೋಬೇಕ್ರಿ. ನಾವು ಎಲ್ಲ ಈಗ ನಾ ಯಾವ ಮೆಜರ್ಮೆಂಟಲ್ಲಿ ಅಳತೆ ತೊಗೊಳಕತ್ತೀನಿ ಆ ಮೆಜರ್ಮೆಂಟಲ್ಲಿ ಅಳತೆ ತೊಗೋರಿ. ಇವಾಗ ಇದು ಎಲ್ಲ ಒಲಿಯಾಗ ಹೋಗಿ 2.5 ಇಂಚ್ ಮೇಲೆ ಐತ್ರಿ. 2.3 ಪೋನೆ 3 ಐತ್ರಿ. 2.25 ಐತೆ. 2.25 ಅಂದ್ರೆ 2.5 ಇಂಚ್ 3ಕ್ಕೆ ಸ್ವಲ್ಪ ಕಮ್ಮಿ ಐತೆ. ಇವಾಗ ನಾನೇನು ಮಾಡ್ತೀನಿ 3.25 ಇಟ್ಕೋತೀನಿ ರೀ. ಇಷ್ಟು ಇಟ್ಕೋತೀನಿ. ಚಿಕ್ಕ ಹೊಲಿಯಬೇಕಲ್ರಿ ನಮ್ಗೆ, ಇಷ್ಟು ಹೆಚ್ಚಿಗೆ ಇರುತ್ತೆ ನೋಡಿ ಅರಿಬಿ. 3.25 ಬರಿತೀನಿ ರೀ. ನೋಡಿರಿ 2.25 ಐತೆ, ಪ್ಲಸ್ ಅರ್ಧ ಇಂಚು ಇಜ್ಜಿಕೋಟು 3.5 ಆಗಲ್ರಿ, 3.25 ಆಗುತ್ತೆ. ಇಜ್ಜಿಕೋಟು 3 ಇಂಚು. ಇದು ಏನೈತೆ ಭುಜ. ಇವಾಗ ಮುಂದಿನ ಉದ್ದ ಆಚೆ ತೊಗೊಂಡ್ರಿ. ಮುಂದಿನ ಉದ್ದ ಅಂದ್ರೆ ಇದು ಬರುತ್ತೆ ನೋಡಿ, ಕ್ರಾಸ್ ಪಟ್ಟಿ ಏನಿರುತ್ತಲ್ಲ ಇದು ಮುಂದಿನ ಉದ್ದ ಬರುತ್ತಾ ನೋಡ್ಕೊರಿ. ಎಷ್ಟು ಇರ್ತದೆ, ಈ ಶೋಲ್ಡ್ರ್ ಇರ್ತಲ್ರಿ ಕರೆಕ್ಟ ಈ ಶೋಲ್ಡ್ರಿಗೆ ಇಟ್ಕೊಂಡು ನೋಡ್ರಿ ಇಲ್ಲೇ ಈ ಭುಜಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಕೇರಿ ಜಗ್ಗಿ ತಗೋರಿ ಸ್ನೇಹಿತರೆ. ಜಗ್ಗಿ ತೊಗೊಂಡಾಗ ಇದು 13 ಇಂಚ್ ಐತೆ ನೋಡಿ. 13 ಇಂಚ್ ಇದ್ರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 14 ಇಂಚ್ ಇಟ್ಕೋಬೇಕು. ಇದನ್ನು ಬರ್ಕೊಂಬಿಡೋಣ್ರಿ ಈಗ. ಯಾಕಂದ್ರೆ ನಮಗೆ ಕರೆಕ್ಟಾಗಿ ಒಂದೇ ಸಾರಿ ಅಳತೆ ತೊಗೊಂಡು ಇಟ್ಕೊಂಡು ಕಟಿಂಗ್ ಮಾಡಿದ್ರೆ ಇನ್ನೂ ಈಜಿ ಆಗುತ್ತೆ. ಕಲರಿಗೆ ಬಿಗ್ನರ್ಸರಿಗೆ ಭಾಳ ತುಂಬ ಈಜಿ ಆಗುತ್ತೆ ನೋಡಿ. ಮುಂದಿನ ಉದ್ದ 13 ಇಂಚ್ ಐತೆ ರೀ, ಪ್ಲಸ್ 1 ಇಂಚ್ ಇಟ್ಕೋಬೇಕು. ಇಜ್ಜಿಕೋಟು 14 ಇಂಚ್ ಇಟ್ಕೋಬೇಕು ನೋಡಿ. ಹಿಂದಿನ ಉದ್ದ ಎಷ್ಟೈತೆ ನೋಡ್ಕೊಂಬರೋಣ. ಅಳತೆ ತೊಗೋಬೇಕು, ಪ್ರತಿಯೊಂದು ಅಳತೆ ತೊಗೋಬೇಕು, ಪ್ರತಿಯೊಂದು ಬರ್ಕೋರಿ. ನಾನು ಯಾಕಂದ್ರೆ ಪ್ಲಸ್ ಯಾಕೆ ತೋರ್ಸಕತ್ತೀನಿ ಅಂದ್ರೆ ನಮಗೆ ನಾ ಈಗ ಅಜ್ಮಾಸ್ 14 ಇಂಚ್ ಇಟ್ಕೊಂಡಿದ್ರೆ ಅಲ್ಲಿ 13 ಇಂಚ್ ಬಂತು, ಇಲ್ಲಿ ಯಾಕೆ 14 ಇಂಚ್ ಇಟ್ಕೊಂಡು ಅಕ್ಕ ಅಂತ ನಿಮಗೆ ಕನ್ಫ್ಯೂಸ್ ಆಗಬಾರ್ದ್ರಿ. ಅದ್ರ ಸಲಾಗ ನಾನು ಪ್ಲಸ್ ಆಗಿ ತೋರ್ಸಕತ್ತೀನಿ ರೀ. ಕಲಿತಿರ್ತಿಲ್ಲ ನಿಮಗೆಲ್ಲ ಟಪ್ ಅನಿಸ್ಬಾರ್ದು ಸ್ನೇಹಿತರೆ. ಅದಕ್ಕೆ ನೋಡಿ ಹಿಂದೆ ಭುಜಕ್ಕೆ ಕರೆಕ್ಟ್ ಭುಜಕ್ಕೆ ರೀ, ಹಿಂದೆ ಭುಜ, ಇದು ಕೊಳ್ಳು, ಇದು ಕರೆಕ್ಟ ಮಾಮೂಲಿ 13 ಇಂಚ್ ಮ್ಯಾ ಬಂದೈತೆ ನೋಡಿ. ಇದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿರ್ತಾವೆ ರೀ, ಸ್ವಲ್ಪ ಅರಿ ಬೆಚ್ಚಿಗೆ ಐತೆ. ಇದನ್ನು ನಾನು 14.5 ಇಂಚ್ ಇಟ್ಕೋತೀನಿ ರೀ. ಬೆಂಡ್ ಪಟ್ಟಿ ಮಡ್ಸಕ್ಕೆ ಬೇಕಲ್ರಿ ನಮ್ಗೆ, ಎಷ್ಟು ಅರ್ಬಿ ಅದ್ರಾಗ ಮಡ್ಚಾರ ನೋಡಿ. ಈ ಪಟ್ಟಿ ಮಡ್ಸಕ್ಕೆ ಇದು 13 ಐತೆ, 14.5 ಮುಂಭಾಗಕ್ಕಿಂತ ಅರ್ಧ ಇಂಚ್ 1 ಇಂಚ್ ಹೆಚ್ಚಿ ತೊಗೋರಿ. 15 ತೊಗೊಂಡ್ರೆ ಅಡ್ಡಿ ಇಲ್ಲ ಸ್ನೇಹಿತರೆ. ನೀವು ಈ ಕಲರ್ ಇದ್ದಿರೋದ್ರೆ 15 ಇಂಚ್ ತೊಗೋರಿ, ಯಾಕಂದ್ರೆ ನಿಮ್ಮ ಮಡ್ಚಾಕ ಮಾಡೋಕೆ ಕರೆಕ್ಟ್ ಆಗುತ್ತೆ ನೋಡಿ. ಇದು 13 ಪ್ಲಸ್ 2 ಇಜ್ಜಿಕೋಟು 15 ಹಿಂದಿನ ಉದ್ದ. ಈಗ ಹಿಂದಿನ ಕೊರಳು ತೊಗೊಂಡ್ರಿ ನೋಡಿ. ಹಿಂದಿನ ಕೊರಳು ಕರೆಕ್ಟ್ ಇಲ್ಲಿ ಭುಜಕ್ಕೆ ಇಟ್ಕೊಂಡು ಇಲ್ಲಿ ಅಳತೆ ತೊಗೋರಿ. ಈಗ 8 ಇಂಚ್ ತೊಗೊಂಡ್ರೆ ಮ್ಯಾಕ್ ಆಗುತ್ತೆ ರೀ. 8.5 ಇಂಚು ತೊಗೋಬೇಕು ನೋಡಿ. ಚೌಕೊಳ್ಳು ಐತಿ, ರೌಂಡ್ಗಳು ಇಡೋ ಅಂತ ಹೇಳ್ಯಾರ. ಹಿಂದಿನ ಕೊಳ್ಳು 8.5 ಇಂಚ್ ಐತಿ, ಬರ್ಕೊಂಡ್ರಿ ಅದನ್ನು ಕೂಡ. 8.5 ಪ್ಲಸ್ ಅರ್ಧ ಇಂಚ್ ತೊಗೋಬೇಕು ರೀ. ಭುಜ ಶೋಲ್ಡ್ರು ಜೋಡಿಸ್ತೀವಲ್ಲ 9 ಇಂಚ್ ಬರುತ್ತೆ ನೋಡಿ. ಇಂಚ್ ಅರ್ಥ ಆಗುತ್ತಿಲ್ಲ ಅಂತೇಳಿ ನಾನು ನಿಮ್ಗೆ ಬರೋ ತೋರ್ಸಕತ್ತೀನಿ ರೀ. ಯಾಕಂದ್ರೆ ಈಗ ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಈ ಕಲರಿಗೆ ಏನಾಗುತ್ತಾ
ಇದೇನು ಎಷ್ಟಿದ್ದಿರ್ಬೇಕು ಇದು ಅಂತ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಇವಾಗ ಮುಂದಿನ ಕೊಳ್ಳೆ ಎಷ್ಟೈತೆ ಅಂತ ನೋಡ್ಕೊಂಬರೋಣ್ರಿ. ಹಿಂದಿನ ಕೊಳ್ಳಿಗೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಮುಂದಿನ ಕೊಳ್ಳಿಗೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದ್ರೆ ನಾವು ಶೋಲ್ಡ್ರ್ ಜೇಟ್ ಮಾಡ್ತೀವಲ್ಲ ಅಲ್ಲಿ ಹೋಗುತ್ತೆ ಅರಿವಿ, ಅದಕ್ಕೆ ಹೇಳೋದ್ರಿ. ನೋಡ್ರಿ ಇಲ್ಲಿ ಕರೆಕ್ಟಾಗಿ ಶೋಲ್ಡ್ರಿಗೆ ಇಟ್ಕೊಂಡು ಕೊಳ್ಳೆ ಎಷ್ಟೈತೆ ಅಂತ ನೋಡ್ಕೊಂಡ್ರಿ. ನೀವು ಕರೆಕ್ಟಾಗಿ ನಾ ಏನು ತೋರ್ಸಕತ್ತೀನ ಬೇಕಾ 100 ಅಳತೆ ಬ್ಲೌಸ್ ಬರ್ಲಾಕ ಈ ಥರ ಮೆಜರ್ಮೆಂಟಲ್ಲಿ ಅಳತೆ ತೊಗೊಂಡ್ಬಿಟ್ರೆ ಅಂದ್ರೆ ಈಜಿ ಆಗುತ್ತೆ ನೋಡಿ. ಇದು ತೊಗೊಂಡ್ರೆ 6 ಇಂಚ್ ತೊಗೊಂಡ್ರೆ ಇದು ಆಗತ್ತೆ ರೀ, 3ಗೆ ಬರ್ತಾ. ಈಗ ನೋಡಿ ಕರೆಕ್ಟ್ 6.5 ಇಂಚ್ ಐತೆ ನೋಡಿ ಇದು ಬ್ಲೌಸು. ನೋಡಿ ಕರೆಕ್ಟಾಗ ತೊಗೋರಿ. ಕೊರಳು 6.5 ಇಂಚು. 6.5 ಇಂಚ್ ಇದ್ರೆ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಂಡು 7 ಇಂಚ್ ತೊಗೋಬೇಕು ನೋಡಿ. ಶೋಲ್ಡ್ರಿಗೆ ಹೋಗುತ್ತಾ ಬರೀ ಮುಂದಿನ ಕೊರಳು 6.5 ಪ್ಲಸ್ ಅರ್ಧ ಇಜ್ಜಿಕೋಟ 7 ಇಂಚು. ಕ್ರಾಸ್ ಪಟ್ಟಿ ಮಾಮೂಲಿ ಎಲ್ಲ ಜಂಪರಿಗೆ ಹೇಳ್ಬೇಕಂದ್ರೆ ಈ ಸೈಡು 3.5 ಬರುತ್ತೆ. ಈ ಸೈಡ್ ಈ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಕೊಳ್ತೀವಲ್ರಿ, ಈ ಸೈಡು 3.5 ಇಂಚ್ ಬರುತ್ತೆ. ಇದಕ್ಕೆ ಒಲಿಯಾಗದು ಎರಡು ಕಡೆ ಒಲಿಯಾಗ ಹೋಗಿ 2.5 ಇಂಚ್ ಐತ್ರಿ. ಈ ಸೈಡ್ 3.5 ಇಂಚು, ಈ ಸೈಡ್ 2.5 ಇಂಚು. ಇದು ಒಲಿಯಾಗ ಹೋಗಿ 1.5 ಇಂಚ್ ಮ್ಯಾಗ ಹೋದೈತೆ ನೋಡಿ. ಅಜ್ಮಾಸ್ ವರಿ ಪ್ಲಸ್ 1 ಇಂಚ. ಇಜ್ಜಿಕೋಟ 3.5 ಇಂಚ್ ಸ್ನೇಹಿತರೆ. ಅವ್ರದ್ದು ಅಳತೆ 2.5 ಐತ್ರಿ, ಪ್ಲಸ್ 1 ಇಂಚ 3.5 ಇಂಚ. ಮತ್ತು ಇನ್ನೊಂದು ಸೈಡ್ ಇನ್ನೊಂದು ಈ ಕಡೆ ಬರ್ತಾರೆ ಆ ಸೈಡ್ 1.5 ಪ್ಲಸ್ 2.5 1 ಇಂಚ್ ಹೆಚ್ಚು ಇಟ್ಕೋಬೇಕು ರೀ. ಬಂದ್ ಮಾಡಿ 2.5 ಪ್ಲಸ್ 1 ಇಂಚ್ ಇಟ್ಕೊಂಡ್ರೆ ಒಂದು ಸೈಡು 3.5 ಇಂಚ್ ಬರುತ್ತೆ, ಒಂದು ಸೈಡ್ 2.5 ಇಂಚ್ ಬರುತ್ತೆ ರೀ. ಅಳತೆ ನಾವೇನು ಮಾಡಿಬಿಡ್ರಿ, ಇನ್ನೊಂದು ಸೈಡ್ ಏನೈತೆ 2.5 ಇಂಚ್ ಅಳತೆ ತೊಗೋರಿ ಇಂಚ್. ಬರೀ ಈಗ ತೋಳು ಬಗಲ ಇವೆರಡು ಬರ್ಕೊಂಬಿಟ್ವಿ ಅಂದ್ರೆ ಇಡೀ ಫುಲ್ ಅಳತೆ ತೊಗೊಳೋದು ಬ್ಲೌಸ ಕಂಪ್ಲೀಟ್ ಆಗುತ್ತೆ ನೋಡಿ. ಇವಾಗ ಹಿಂಬ್ರಿಕಿ ಹಾಕಿ ಇದು ನೋಡಿ ತೋಳಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲೇ ಮಾಮೂಲಿ ಒಲಿಯಾಗದು ಕೂಡಿ 5 ಇಂಚು ಇಟ್ಕೋಬೇಕು ನೋಡಿ. 5ಕ್ಕೆ ಸ್ವಲ್ಪ ಕಮ್ಮಿ ಐತಿ, ಇಷ್ಟು ಒಲಿಯಾಗ ಹೋಗೋದ್ರು 5 ಇಂಚ್ ಇಟ್ಕೋಬೇಕು ನೋಡಿ. 5 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಡ್ರಿ. ಇಲ್ಲಿ ತೋಳಿಗೆನ ಒಲಿಯಾಗ ಅದು 5ಕ್ಕೆ ಕಮ್ಮಿ ಐತ್ರಿ, ನಾನು 5 ಇಂಚ್ ಇಟ್ಕೊಂಡಿನಿ. ಇವಾಗ ಬಗಲು ಎಷ್ಟೈತೆ ಅಂತ ನೋಡ್ಕೊಂಡ್ರಿ. ಬಗಲು ನೋಡ್ಕೊಂಡ್ವಿ ಅಂದ್ರೆ ಈಸಿಯಾಗಿ ಬಗಲು ಬಂದುಬಿಡ್ತೀರಿ ನಮ್ಗೆ. ಈ ಥರ ಅರಿವಿ ಜಗ್ ಹಚ್ಚೋದ್ರೆ ಈ ಥರ ಮುದ್ದೆ ಬರ್ತಾರೆ ನೋಡಿ. ಜಗ್ ಹಚ್ಕೋಬಾರ್ದು, ಅರಿವಿ ಮುದ್ದೆ ಬರೋ ಸಾಧ್ಯತೆನೂ ಇರ್ತಾವೆ. ಈಗ ಕರೆಕ್ಟಾಗಿ ನಾವು ಇದು ಶೋಲ್ಡ್ರ್ ಇರ್ತಲ್ಲ ಅಲ್ಲಿಗೆ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ಈ ಕಡೆ ಆಳ್ತಿ ತಗೊಂಡು ಬಗಲು 4.5 ಆದ್ರೆ ಇಲ್ಲಿ ಬರ್ತೀವಿ. 4.5 ಆಯ್ತು ನೋಡಿರಿ. 5 ಇಂಚಾರ ಕರೆಕ್ಟ್ ಆಯ್ತು ನೋಡಿ. 5 ಇಂಚು 5.5 ಆರ ಮತ್ತೆ ತಳ್ಯಾಕೆ ಬರ್ತೀರಿ. 5.5 ಇದು ಹಿಂಗೆ 5 ಇಂಚ್ ಕರೆಕ್ಟ್ ಸ್ನೇಹಿತರೆ. 5 ಇಂಚು ಬಗಲು ಐತೆ ನೋಡಿ. ಐದು ಇಂಚು ಬಗಲು. ಇವಾಗ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಮೈಯಾಗ 9.5 ಪ್ಲಸ್ ಅರ್ಧ ಇಂಚ್ ಕೂಡಿಸಿ 10 ಇಂಚು ಮೈಯಾಗ ಇಜ್ಕೊಟ್ಟು 4 ಭಾಗ ಕೂಡ 40 ಇಂಚು. ಭುಜ 2 ಪ್ಲಸ್ ಅರ್ಧ 3 ಇಂಚು ಭುಜ. ಮುಂದೆ ಉದ್ದ 13 ಪ್ಲಸ್ 14, ಹಿಂದಿನ ಉದ್ದ 13 ಪ್ಲಸ್ 2 15. ಹಿಂದಿನ ಕೊರಳು 8.5 ಪ್ಲಸ್ ಅರ್ಧ 9 ಇಂಚು. ಮುಂದಿನ ಕೊರಳು 6.5 ಪ್ಲಸ್ ಅರ್ಧ 7 ಇಂಚು. ಕ್ರಾಸ್ ಪಟ್ಟಿ 2.5 ಪ್ಲಸ್ 1 3.5 ಇಂಚು. ಇಜ್ಕೊಟ್ಟು ಇನ್ನೊಂದು ಸೈಡ್ 2.5 ಇಂಚು. ತೋಳು 5 ಇಂಚು, ಬಗಲು 5 ಇಂಚು. ಇವಾಗ ಈ ಮೆಜರ್ಮೆಂಟ್ ಎಲ್ಲ ಇಟ್ಟು ಬರ್ಕೊಂಡ್ಕೇರಿ ಈಸಿಯಾಗಿ ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದಂತ ತೋರಿಸ್ತೀನಿ ನಾನು.
ನಾನೇನು ಆತೆ ಎಲ್ಲ ತೊಗೊಂಡು ನೋಡಿ ಆತೆ ತೊಗೊಯ್ದೆಲ್ಲ ನಿಮ್ಗೆ ತೋರ್ಸೀನಿ. ನೆಕ್ಸ್ಟ್ ವಿಡಿಯೋದಾಗ ನಾನೇನು 40 ಇಂಚಿನ ಮೆಜರ್ಮೆಂಟ್ ಬರ್ಕೊಂಡಿನಲ್ಲ ಅದನ್ನ ಹೆಂಗೆ ಮಾರ್ಕ್ ಮಾಡ್ಕೊಂಡು ಅರಿಬಿ ಹೆಂಗೆ ಹಾಕೋದು ಮತ್ತು ಅದನ್ನ ಹೆಂಗೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋದು, ಎಲ್ಲಿ ಎಷ್ಟು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು, ಏನು ಪ್ರೂಫ್ ಸಮೇತ ಅದು ಏನು ಬರ್ಕೊಂಡಿದ್ದು ಕಟಿಂಗ್ ಬ್ಲೌಸ್ನೇ ಮಾರ್ಕ್ ಮಾಡೋದು ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ವಿಡಿಯೋ ಎಲ್ಲಿ ತೆಗೆದು ನೋಡೋಕ್ಕೂ ಬೇಜಾರಾಗುತ್ತೆ. ನಿಮಗೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ಕೋತಾ ಬರ್ರಿ. ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಶೇರ್, ಕಮೆಂಟು ನಮಗೆ ಸಪೋರ್ಟ್ ಮಾಡಿ. ಆದ್ರಲಿಂತ ನಾವು ಕೂಡ ಇನ್ನೊಂದಿಷ್ಟು ಒಳ್ಳೆ ಟೈಲರಿಂಗ್ ಬಗ್ಗೆ ಹೇಳೋಕೆ ನಮಗೂ ಕೂಡ ಐಡಿಯಾ ಬರ್ತಾವೆ. ಇನ್ನು ಯಾವ ಥರ ಐಡಿಯಾ ಮಾಡಾಕಬೇಕು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರೂ ಆರಾಮಾಗಿರಿ, ನಾವು ಕೂಡ ಆರಾಮಾಗಿರ್ತೀವಿ ರೀ. ಬಾಯ್ ರೀ.